ಹಸುಗಳಲ್ಲಿ ಮೆಲುಕು ಹಾಕುವುದು ಎಷ್ಟು ಮಹತ್ವ? ಹಸುಗಳಿಗೆ ಆಹಾರ ಕೊಟ್ಟ ತಕ್ಷಣ ಹಾಲು ಹೇಗೆ ತಯಾರಾಗುತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಹಸುಗಳಲ್ಲಿ ಮೆಲುಕು ಹಾಕುವುದು ಎಷ್ಟು ಮಹತ್ವ ಎಂಬುದನ್ನು ತಿಳಿದುಕೊಳ್ಳೋಣ. ಹಸುಗಳಲ್ಲಿ ಒಳ್ಳೆಯ ಗುಣಮಟ್ಟ ಹಾಲು ಹಾಗೂ ಆರೋಗ್ಯವಾಗಿರಬೇಕು ಎಂಬುದು ನಮ್ಮ ಗುರಿಯಾಗಿರುತ್ತೆ. ಅದೇ ರೀತಿ ನಮ್ಮ ಹಸುಗಳಿಗೆ 2 ಹೊತ್ತು ಮೇವು ಕೊಡಬೇಕಾಗುತ್ತೆ. ಹಾಯ್ ಹಲೋ ನಮಸ್ತೆ. ದಿನಕ್ಕೊಂದು ಹೈನುಗಾರಿಕೆ ಮಾತು. ಇವತ್ತಿನ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ಪ್ರತಿದಿನ ಹಸುಗಳಿಗೆ ಮುಂಜಾನೆ 25ರಿಂದ 30 kgವರೆಗೆ ಮೇವು ಕೊಟ್ಟಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಹಸು ಮೇವು ನೀರು ಮುಸುರಿ ತಿಂದಾಗ ಮೊದಲು ಹೋಗುವುದೇ ರುಮೆನ್ ಎಂಬ ಪಚನ ಸಂಸ್ಥೆಯಲ್ಲಿ. ರುಮೆನ್ದಿಂದ ರೆಟಿಕ್ಯುಲಮ್ ಎಂಬ 2ನೇ ಹೊಟ್ಟೆಯಲ್ಲಿ ಕಳಿಸಲಾಗುತ್ತೆ. ರೆಟಿಕ್ಯುಲಮ್ದಿಂದ ನೇರವಾಗಿ ಬಾಯಿಗೆ ಹೋಗುತ್ತೆ. ಮತ್ತೆ ಅದು ಹಸು ಏನು ಮಾಡುತ್ತೆ, ಮೆಲುಕು ಹಾಕುತ್ತೆ. ಇದೇ ಮಹತ್ವದ ಅಂಶವಾಗಿರುತ್ತದೆ. ಈ ಮೆಲುಕು ಹಾಕೋದ್ರಿಂದ ಏನಾಗುತ್ತೆ, ಆ ಹಸು ತಿಂದಿರುವ ಮೇವು ತಿಂಡಿ ಮುಸುರಿ ಏನಂತ ಅದೆಲ್ಲ ಪೇಸ್ಟ್ ಮುಖಾಂತರ ಮತ್ತೆ ಏನು ಮಾಡುತ್ತೆ, ಒಮಾಸಮ್ ಎಂಬ ಹೊಟ್ಟೆಯಲ್ಲಿ ಕಳಿಸಲಾಗುತ್ತೆ. ಒಮಾಸಮ್ನಲ್ಲಿ ನೀರಿನ ಅಂಶಗಳನ್ನು ಎಲ್ಲವನ್ನು ಹೀರಿಕೊಂಡು ಇದನ್ನು ಆಹಾರವನ್ನು ಗಟ್ಟಿ ರೂಪದಲ್ಲಿ ಮಾಡಿ ಅಬೋಮಾಸಮ್ ಎಂಬ ಪ್ರಮುಖವಾದ ಕೊನೆಯ ಹೊಟ್ಟೆಗೆ ಕಳಿಸಲಾಗುತ್ತೆ. ಇದರಿಂದ ಹಾಲಿನ ಉತ್ಪಾದನೆಗೆ ಹಾಗೂ ಶರೀರಕ್ಕೆ ಇದರಿಂದ ಕಳಿಸಲಾಗುತ್ತೆ. ಇದರಿಂದ ನಿಮಗೆ ಅರ್ಥ ಆಗಿರಬಹುದು, ಹಾಲಿನ ಉತ್ಪಾದನೆಗೂ ಕೂಡ ಮೆಲುಕು ಹಾಕೋದು ಎಷ್ಟು ಉತ್ತಮ ಎಂಬುದು ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.